ಸೇವಾ ಭಾರತಿ ಮಂಗಳೂರು ಇದರ ಸೇವಾ ಪ್ರಕಲ್ಪವಾದ ಅನಂತ ಸೌಖ್ಯ ಮತ್ತು ವೇದಂ ಆಯುರ್ವೇದ ಆಸ್ಪತ್ರೆ ಹಾಗೂ ಫಾರ್ಮಸಿ ಇದರ ಸಹಯೋಗದೊಂದಿಗೆ ಹಿರಿಯ ನಾಗರಿಕರಿಗಾಗಿ ಉಚಿತ ಆಯುರ್ವೇದ ಸಲಹಾ ಶಿಬಿರವು ವಿಟಿ ರಸ್ತೆಯಲ್ಲಿರುವ ಚೇತನ ಬಾಲ ವಿಕಾಸ ಕೇಂದ್ರದ ವಠಾರದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ವೇದಂ ಆಯುರ್ವೇದ ಆಸ್ಪತ್ರೆ ಹಾಗೂ ಫಾರ್ಮಸಿಯ ಡಾಕ್ಟರ್ ಸಚಿನ್ ನಡ್ಕಾ ಮತ್ತು ಡಾಕ್ಟರ್ ಅನುಷಾ ಜಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಡಾಕ್ಟರ್ ಸಚಿನ್ ನಡ್ಕಾ ಅವರು ಆರೋಗ್ಯವನ್ನು ಸಮತೋಲಿತ ಆಹಾರದ ಮೂಲಕ ಹೇಗೆ ಕಾಪಾಡಿಕೊಳ್ಳಬೇಕೆಂದು ವಿವರಿಸಿದರು. ವೈದ್ಯರು ಔಷಧವನ್ನು ನೀಡುತ್ತಾರೆ, ಆದರೆ ಅವರು ನೀಡುವ ಸಲಹೆ ಸೂಚನೆಗಳನ್ನು ಪಾಲಿಸಿ ಆರೋಗ್ಯವಂತರಾಗಿರುವುದು ರೋಗಿಯ ಕೈಯಲ್ಲಿದೆ ಎಂದರು. ಸಮಾರಂಭದಲ್ಲಿ ಡಾಕ್ಟರ್ ಅನುಷಾ ಜಿ, ಸೇವಾ ಭಾರತಿಯ ಗೌರವ ಕಾರ್ಯದರ್ಶಿ ಎಚ್ ನಾಗರಾಜ್ ಭಟ್, ಅನಂತ ಸೌಖ್ಯದ ಸಂಚಾಲಕರಾದ ಉಮೇಶ್ ಶೆಣೈ ಉಪಸ್ಥಿತರಿದ್ದರು. ರಕ್ತದೊತ್ತಡದ ಪರೀಕ್ಷೆಯನ್ನು ನಡೆಸಲಾಯಿತು ಮತ್ತು ಅಗತ್ಯವುಳ್ಳವರಿಗೆ ಆಯುರ್ವೇದ ಔಷಧವನ್ನು ವಿತರಿಸಲಾಯಿತು. ಸೇವಾ ಭಾರತಿ ಮತ್ತು ಚೇತನಾ ಶಾಲಾ ಸಿಬ್ಬಂದಿ ವರ್ಗ, ಸ್ವಯಂ ಸೇವಕರು, ವೇದಂ ಆಯುರ್ವೇದ ಆಸ್ಪತ್ರೆಯ ಸಿಬ್ಬಂದಿಗಳು ಶಿಬಿರದಲ್ಲಿ ಸಹಕರಿಸಿದರು. ಸುಮಾರು 61 ಮಂದಿ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆದುಕೊಂಡರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.